ನಾವೆಲ್ಲ ಸಮ್ಮಿಲಿತರಾಗಿದ್ದೇವೆ. ಮುಖ್ಯವಾಗಿ ಇವತ್ತು ಈ ಸನ್ನಿಧಾನದಲ್ಲಿದ್ದೀವಿ ಎನ್ನುವಂತಹ ಒಂದು ಸಂತೋಷದಕ್ಕಿಂತಲೂ ನಿನ್ನೆ ರಾತ್ರಿಯ ರಸ್ತೆ ಅಪಘಾತದಲ್ಲಿ ನಮ್ಮ ಪ್ರಿಯ ವಿದ್ಯಾರ್ಥಿಗಳು ಅಪಘಾತಕ್ಕೆ ಈಡಾಗಿ ಏನು ಸಾವನ್ನಪ್ಪಿದ್ದಾರೆ. ಆ ಮಕ್ಕಳ ಆತ್ಮಕ್ಕೆ ಸದ್ಗತಿಯಾಗಲಿ ಎಂಬುದಾಗಿ ಮುಖ್ಯವಾಗಿ ಭಗವಂತನಲ್ಲಿ ನಾವು ಪ್ರಾರ್ಥಿಸೋಣ. ನಿನ್ನೆ ದಿನ ಎಲ್ಲ ಮಠದ ಶಿಷ್ಯರು, ಭಕ್ತರು, ವಿದ್ಯಾರ್ಥಿಗಳು ನಮ್ಮ ಪರಂಪರೆಯ ಮೂಲ ಪರಂಪರೆಯ ಪೂರ್ವ ಗುರುಗಳ ನರಹರಿ ತೀರ್ಥರ ವಿಶೇಷವಾದ ಈ ಆರಾಧನಾ ಉತ್ಸವದಲ್ಲಿ ಪಾಲ್ಗೊಳ್ಳಲು ಅತ್ಯಂತ ಉತ್ಸಾಹದಿಂದ, ಭಕ್ತಿ ಶ್ರದ್ಧೆಗಳಿಂದ ಎಲ್ಲರೂ ಕೂಡ ಬಹುಸಂಖ್ಯರು ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿ ಆಗಮಿಸಿದ್ದಾರೆ. ಜೊತೆಯಲ್ಲಿ ಮಂತ್ರಾಲಯದ ನಮ್ಮ ಅತಿ ಪ್ರಿಯ ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಮಂತ್ರಾಲಯದಿಂದ ಅಲ್ಲಿಂದ ಎಲ್ಲ ತೆರಳಿದ್ದಾರೆ. ಈ ಸಿಂಧನೂರಿನ ಸಮೀಪದಲ್ಲಿ ನಿನ್ನೆ ರಾತ್ರಿ ಸುಮಾರು 9:30-10 ಗಂಟೆ ಆ ಪ್ರಾಂತದಲ್ಲಿ ತಾಂತ್ರಿಕ ಲೋಪದೋಷಗಳಿಂದ ಈ ತುಫಾನ್ ಅನ್ನುವಂತಹ ಒಂದು ವಾಹನ, 4-5 ವಾಹನಗಳು ಜೊತೆಯಲ್ಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವಾಹನದ ನಿಯಂತ್ರಣ ತಪ್ಪಿ ತಾಂತ್ರಿಕ ದೋಷದಿಂದ ಅಲ್ಲಿ ಹೇಳುವ ತಜ್ಞರು ಹೇಳುವ ರೀತಿಯಲ್ಲಿ ಆಕ್ಸೆಲ್ ಕಟ್ ಆಗಿ ಟೈರ್ಗಳೆಲ್ಲ ಬರಸ್ಟ್ ಆಗಿ ಆ ಗಾಡಿ ಉರುಳಿಕೊಂಡಿದೆ ಅಂತ. ಆ ಸಂದರ್ಭದಲ್ಲಿ ಚಾಲಕ ಅದೇ ರೀತಿಯಾಗಿ 3 ವಿದ್ಯಾರ್ಥಿಗಳು ತುಂಬಾ ಸಿವಿಯರ್ ಆಗಿ ಅಪಘಾತಕ್ಕೆ ಒಳಗಾದರು. ಮತ್ತೋರ್ವ ವಿದ್ಯಾರ್ಥಿ ಭಯದಿಂದ ಮತ್ತು ಕೆಲವು ಈ ಆಕ್ಸಿಡೆಂಟಿನಿಂದ ಅವನು ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ಸೇರ್ಪಡೆಯಾಗಿದ್ದಾನೆ. ಅವನ ಚಿಕಿತ್ಸೆಯು ಕೂಡ ಈ ಯಾವ ಸಿಂಧನೂರಿನ ಗವರ್ಮೆಂಟ್ ಚಿಕಿತ್ಸಾಲಯದಲ್ಲಿ, ಅದೇ ರೀತಿಯಾಗಿ ಪ್ರೈವೇಟ್ ಚಿಕಿತ್ಸಾಲಯಗಳಲ್ಲಿ ಕೂಡ ಇಲ್ಲಿ ತಪಾಸಣೆ ನಡೆದು ಅವನನ್ನ ಹೆಚ್ಚಿನ ಚಿಕಿತ್ಸೆಗೋಸ್ಕರವಾಗಿ ಜಿಲ್ಲಾ ಕೇಂದ್ರವಾದ ರಾಯಚೂರಿಗೆ ರವಾನಿಸಲಾಯಿತು. ಈ 3 ವಿದ್ಯಾರ್ಥಿಗಳು ಚಿರಂಜೀವಿ ಸುಜಯೀಂದ್ರ ಮಂತ್ರಾಲಯದ ವಿದ್ಯಾರ್ಥಿ, ಮತ್ತೋರ್ವ ವಿದ್ಯಾರ್ಥಿ ಚಿರಂಜೀವಿ ಹಯವದನ, ಅದೇ ರೀತಿಯಾಗಿ ಮತ್ತೋರ್ವ ವಿದ್ಯಾರ್ಥಿ ಕೊಪ್ಪಳದ ವಿದ್ಯಾರ್ಥಿ ಅಭಿಲಾಷ್ ಅನ್ನುವಂತಹ ವಿದ್ಯಾರ್ಥಿಗಳು ಭಯದಿಂದಲೂ ಮತ್ತು ಈ ಗಾಡಿಯ ಆಕ್ಸಿಡೆಂಟ್ನಿಂದಲೂ ಕೂಡ ತುಂಬಾ ಅವರು ಆರೋಗ್ಯದಲ್ಲಿ ಚೇತರಿಸಿಕೊಳ್ಳಿಕ್ಕೆ ಆಗದೇ ಇರುವಂತಹ ಆಘಾತಕ್ಕೆ ಅವರು ಒಳಗಾಗಿ ಅಲ್ಲಿಂದ ತಕ್ಷಣದಲ್ಲಿಯೇ ಅವರನ್ನ ತಾಲೂಕು ಕೇಂದ್ರವಾದಂತಹ ಸಿಂಧನೂರಿಗೆ ಆಂಬ್ಯುಲೆನ್ಸ್ ಮೂಲಕವಾಗಿ ರವಾನಿಸಲಾಯಿತು. ಅಲ್ಲಿಯೂ ಕೂಡ ವಿಶೇಷವಾದ ಚಿಕಿತ್ಸೆ, ಎಲ್ಲ ಪರಿಶ್ರಮವನ್ನು ಪಡಲಾಯಿತು. ಆದರೂ ಅಲ್ಪಾಯುಷಿಗಳಾದಂತಹ ಆ ವಿದ್ಯಾರ್ಥಿಗಳು ನಮ್ಮನ್ನ ಅಗಲಿದ್ದಾರೆ.
ಅವರ ಆತ್ಮಕ್ಕೆ ಶಾಂತಿ ಮತ್ತು ಸದ್ಗತಿಯನ್ನ ನೀಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ನಾವು ಮಂತ್ರಾಲಯದಿಂದ ಹೊರಟಾಗ ನಾವು ಬಳ್ಳಾರಿ ಮಾರ್ಗವಾಗಿ ಬರ್ತಾ ಇದ್ವಿ. ನಮಗೆ ಬಳ್ಳಾರಿ ಹತ್ರ ಬರುವಾಗ ಈ ವಿಷಯ ಗೊತ್ತಾಯ್ತು. ಬಳ್ಳಾರಿ ಹೊಸಪೇಟೆಯ ಮೂಲಕವಾಗಿ ಬರುವವರು ನಾವು ಸಿರುಗುಪ್ಪ ಸಿಂಧನೂರಿಗೆ ನಮ್ಮ ದಾರಿಯನ್ನ ಬದಲಾಯಿಸಿಕೊಂಡು ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿಯೇ ಬೆಳಗಿನ ಜಾವ ತನಕ ಅಲ್ಲಿದ್ದು ಚಿಕಿತ್ಸೆಗೆ ಬೇಕಾದಂತಹ ವ್ಯವಸ್ಥೆಗಳು, ವೈದ್ಯಕ ತಂಡ, ಅದೇ ರೀತಿಯಾಗಿ ಆರಕ್ಷಕ ಮೇಲಧಿಕಾರಿಗಳು ಇವರೆಲ್ಲರ ಒಂದು ಅವರನ್ನು ಕರೆಸಿ ಇವರಿಗೆಲ್ಲ ಏರ್ಪಾಟುಗಳನ್ನು ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ಚಾಲಕ ಶಿವ ಅನ್ನುವಂತಹ ವ್ಯಕ್ತಿ ಅವನು ಸ್ಥಳದಲ್ಲಿಯೇ ಮರಣವನ್ನ ಹೊಂದಿದ್ದ. ಅವನಿಗೂ ಕೂಡ ಭಗವಂತ ಸದ್ಗತಿಯನ್ನ ಅವನ ಆತ್ಮಕ್ಕೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಇದು ಯಾವುದೇ ಉದ್ದೇಶಪೂರ್ವಕವಾಗಿ ದುರ್ವ್ಯಸನಗಳಿಂದಲೋ ಅಥವಾ ಮತ್ಯಾವುದರಿಂದಲೋ ಸಂಭವಿಸಿದ್ದಲ್ಲ ಅಂತ ಎಲ್ಲ ಬಲ್ಲ ಮೂಲಗಳು ಖಚಿತಪಡಿಸಿವೆ. ಆದರೂ ನಡೆದಿರುವಂತಹದ್ದಂತೂ ನಿಜ. ಈ ತರಹದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನೇ ನಾವು ಸಂಪೂರ್ಣವಾಗಿ ಇಲ್ಲಿ ಇಂದಿನ ಕಾರ್ಯಕ್ರಮವನ್ನ ಬದಲಾಯಿಸಬೇಕು ಅಂತ ನಾವು ಎಲ್ಲ ವಿಚಾರ ಮಾಡಿದ್ವಿ. ಮಠದ ಶಿಷ್ಯರು, ಭಕ್ತರು ಜೊತೆಯಲ್ಲಿ ಆ ಮಕ್ಕಳ ಪಾಲಕರುಗಳು ಕೂಡ, ಸ್ವಾಮಿ ನೀವು ಈಗ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರಿ, ನಮ್ಮ ಮಕ್ಕಳು ಈ ತರ ಅಲ್ಪಾಯುಷಿಗಳಾದ್ರು, ನೀವಲ್ಲಿ ಹೋಗಿ ಆ ಸನ್ನಿಧಾನದಲ್ಲಿ ಅವರ ಸದ್ಗತಿಗೆ ಪ್ರಾರ್ಥನೆ ಮಾಡಿದ್ರೆ ನಮಗೂ ಒಂದು ಆತ್ಮಕ್ಕೆ ಶಾಂತಿ, ಆ ಹುಡುಗನಿಗೂ ಸದ್ಗತಿ ಆಗತ್ತೆ. ಯಾಕೆಂದ್ರೆ ಅವರು ಅತ್ಯುತ್ಸಾಹದಿಂದ ಇಲ್ಲಿ ಬರಬೇಕು ಅಂತ ಬಂದಿದ್ರು. ಆಗ ನೀವು ಆ ಕಾರ್ಯಕ್ರಮಕ್ಕೂ ನೀವು ಬರದೇ ಇದ್ರೆ, ಅಲ್ಲಿ ಹೋಗದೇ ಇದ್ರೆ ಅದು ಒಂದು ಆ ಹುಡುಗರ ಆಶಯಕ್ಕೆ ಧಕ್ಕೆ ಆಗತ್ತೆ. ಆ ಕಾರಣ ನೀವು ಹೋಗ್ಬೇಕು ಅಂತ ತುಂಬಾ ಒತ್ತಾಯಿಸಿದ್ರು. ಆ ಒಂದೆಲ್ಲ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಇದು ಸಂಭ್ರಮದ ಆಚರಣೆ ಅಲ್ಲ, ಜೊತೆ ಅದರ ಬದಲಾಗಿ ನಾವೆಲ್ಲರೂ ಕೂಡ ಏಕಕಂಠದಿಂದ ಭಗವಂತನನ್ನ ಹಸುವನ್ನಪ್ಪಿದಂತಹ ವಿದ್ಯಾರ್ಥಿಗಳ, ಅದೇ ಚಾಲಕನ ಅವರಿಗೆ ಸದ್ಗತಿ ಆಗಲಿ ಅಂತ ನಾವು ಪ್ರಾರ್ಥಿಸೋಣ. ಮತ್ತಿನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಸ್ವಲ್ಪ ಗಾಯಗಳಾಗಿದ್ರು ಕೂಡ ಅವರೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಅವರಿಗೆಲ್ಲ ಪೂರ್ಣವಾದ ಚಿಕಿತ್ಸೆಯನ್ನು ನೀಡಿಸಿ ಮಂತ್ರಾಲಯಕ್ಕೆ ಅವರನ್ನೆಲ್ಲ ಕಳಿಸಿ ಅವರ ಪಾಲಕರನ್ನು ಅವರನ್ನು ಕೂಡ ಜೊತೆಯಲ್ಲಿ ಸೇರಿಸಿದಾಗಿದೆ. ಹೆಚ್ಚಿನ ಚಿಕಿತ್ಸೆಯನ್ನು ಪಡಿತಾ ಇರತಕ್ಕಂತಹ ಜಯಸಿಂಹ ಅನ್ನುವಂತಹ ವಿದ್ಯಾರ್ಥಿಗೆ ಈಗ ರಾಯಚೂರಿನ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಇತ್ಯಾದಿಗಳು ನಡೀತಾ ಇದೆ. ಅವನಿಗೆ ಬೇಗ ಆರೋಗ್ಯ ಸುಧಾರಿಸಲಿ, ಗುಣಮುಖನಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮಕ್ಕಳ ತಂದೆ ತಾಯಿಗಳು, ಅವರ ಬಂಧುಗಳು, ಅವರ ದುಃಖಕ್ಕೆ ಎಣೆಯೇ ಇಲ್ಲ. ಅವರೆಲ್ಲರಿಗೂ ಕೂಡ ಈ ದುಃಖವನ್ನ ತಡೆದುಕೊಳ್ಳುವಂತಹ ಒಂದು ಶಕ್ತಿ ಭಗವಂತ ನೀಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಸಂದರ್ಭದಲ್ಲಿ ಯಾವುದೇ ವಸ್ತುವಿಗೆ ಬೆಲೆಯನ್ನು ಕಟ್ಟಬಹುದು, ಆದರೆ ಪ್ರಾಣಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಅವರ ಕುಟುಂಬಕ್ಕೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಇದು ಯಾವುದೇ ಪ್ರಚಾರಕ್ಕೆ ಮಾಡುವಂತ ಘೋಷಣೆ ಅಲ್ಲ. ಆ ಸಾವನ್ನಪ್ಪಿದಂತಹ ಮಕ್ಕಳ ತಂದೆ ತಾಯಿಗಳ ಜೊತೆಯಲ್ಲಿ ಸಂಸ್ಥಾನ ಯಾವತ್ತೂ ಕೂಡ ಇರುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಅದೇ ರೀತಿಯಾಗಿ ಅವರ ಮುಂದಿನ ಜೀವನಕ್ಕಾಗಿ ಮಠ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಸಹಾಯ ಹಸ್ತವನ್ನ ನೀಡುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನರಹರಿ ತೀರ್ಥರ ಏನು ಈ ಸನ್ನಿಧಾನದಲ್ಲಿ ನಾವೆಲ್ಲ ಸಮ್ಮಿಲಿತರಾಗಿದ್ದೇವೆ, ಇದೊಂದು ಶಾಂತಿಯ ತಾಣವಾಗಬೇಕು, ಶ್ರದ್ಧಾ ಕೇಂದ್ರವಾಗಬೇಕು, ಮತ್ತೆ ಆಸ್ತಿಕರ ಒಂದು ಸಿದ್ಧಿಯ ಕ್ಷೇತ್ರವಾಗಬೇಕಿದು. ಯಾಕೆ ಹೇಳಿದ್ರೆ ನರಹರಿ ತೀರ್ಥರು ಮಹಾನುಭಾವರು. ಅವರು ಲೌಕಿಕ ವೈದಿಕಗಳಲ್ಲಿ ಅತ್ಯಂತ ನಿಷ್ಣಾತರು. ಗಜಪತಿ ಭಂಡಾರದಲ್ಲಿ ಆ ರಾಜವಂಶ ಆಪತ್ತಿಗೆ ಈಡಾದಂತಹ ಸಂದರ್ಭದಲ್ಲಿ, ಅಲ್ಲಿಯ ರಾಜ ಮೃತನಾದಂತಹ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಆದೇಶದ ಮೇರೆಗೆ ಒರಿಸ್ಸಾ ಪ್ರಾಂತಕ್ಕೆ ಅವರು ತೆರಳಿ ಆ ರಾಜ್ಯವನ್ನ ಸಂರಕ್ಷಣೆ ಮಾಡಿ
ರಾಜ ಪುತ್ರನನ್ನ, ಚಿಕ್ಕ ಮಗುವಾದಂತಹ ಪುತ್ರನನ್ನ ಎಲ್ಲ ರೀತಿಯಿಂದಲೂ ಕೂಡ ಸಲಹಿ ರಾಜ್ಯವನ್ನ ತಮ್ಮ ತಪಸ್ಸು ಮತ್ತು ತಮ್ಮ ಜ್ಞಾನದಿಂದ ನಿರ್ವಹಣೆ ಮಾಡಿ ಪುನಃ ಆ ರಾಜನ ಮಗ ಯೌವನಾವಸ್ಥೆಗೆ ಬರುವ ಸಂದರ್ಭದಲ್ಲಿ ಅವನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ಆ ರಾಜ್ಯವನ್ನು ಒಪ್ಪಿಸಿ ರಕ್ಷಣೆ ಮಾಡಿರತಕ್ಕಂಥವರು. ಅಂತಹವರ ಒಂದು ಕಾರ್ಯದಕ್ಷತೆ, ಅವರ ಜ್ಞಾನ, ಅವರ ಅನುಗ್ರಹ, ಅವರ ತಪಸ್ಸು ಇದು ನಮಗೆ ಯಾವತ್ತೂ ಕೂಡ ಇರಬೇಕು. ಇಂತಹ ಸ್ಥಳದಲ್ಲಿ ಯಾವುದೇ ಗೊಂದಲ, ಗದ್ದಲ ಅಥವಾ ಮತ್ಯಾವುದೇ ದಬ್ಬಾಳಿಕೆ ಅಥವಾ ಯಾವುದೇ ಅಹಂಕಾರ ಮಮಕಾರಗಳನ್ನ ಪ್ರದರ್ಶಿಸುವ ಸ್ಥಳವೂ ಇದಲ್ಲ. ಹಾಗಾಗಿ ಏನು ಇತ್ತೀಚೆಗೆ ಇಲ್ಲಿಯ ಪೂಜೆ ಮತ್ತು ಆರಾಧನೆ ವಿಚಾರಗಳಲ್ಲಿ ವಿವಾದಗಳೆಲ್ಲ ಹುಟ್ಟಿಕೊಂಡು ಅದು ಒಂದಕ್ಕೆ ಹತ್ತಾಗಿ ಪರಿಣಾಮಗೊಂಡಿದ್ದು, ಅದೆಲ್ಲದಕ್ಕೂ ಕೂಡ ಒಂದೇ ಒಂದು ಮಾರ್ಗ, ಶಾಂತಿ ಸೌಹಾರ್ದತೆಯಿಂದ ಈ ಸಮಸ್ಯೆಯನ್ನ ನಾವು ಪರಿಹರಿಸಿಕೊಳ್ಳುವಂತಹದ್ದು. ಆ ಒಂದು ಮಾರ್ಗವೇ ಶಾಶ್ವತವಾದ ಮಾರ್ಗ. ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅನುಸರಿಸಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಮಠ ಯಾವತ್ತೂ ಕೂಡ ಸೌಹಾರ್ದಕ್ಕೆ, ಶಾಂತಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಚಾಚುವಂತಹ ಸಿದ್ಧ ಹಸ್ತವಾದಂತಹದ್ದು ನಮ್ಮ ಮಠ, ನಮ್ಮ ಪೂರ್ವಿಕ ಗುರುಗಳು. ಅದೇ ರೀತಿಯಾಗಿ ಅವರ ಮಾರ್ಗದಲ್ಲಿ ನಾವು ನಡೆಯುವಂತ ನಾವು ಕೂಡ. ಆದರೆ ಈ ವಿವಾದಗಳು, ಈ ಯಾವ ಬೇರೆ ಬೇರೆ ಲೌಕಿಕ ಇವುಗಳನ್ನ ಎಂದೂ ಕೂಡ ನಾವು ಇಷ್ಟಪಡೋದಿಲ್ಲ. ಈ ಸಂದರ್ಭದಲ್ಲಿಯೂ ಕೂಡ ಇದು ಯಾವುದೇ ಒಂದು ಪ್ರಚಾರಕ್ಕೋ ಅಥವಾ ಹೆಸರನ್ನು ಗಿಟ್ಟಿಸಿಕೊಳ್ಳಲು ಹೇಳುವಂತಹದ್ದಲ್ಲ. ಪೂಜೆ ಮಾಡುವಂತಹದ್ದು, ಪ್ರಾರ್ಥನೆ ಮಾಡುವಂತಹದ್ದು, ಅವರ ದರ್ಶನ ಪಡೆಯುವಂತಹದ್ದು ನಮ್ಮೆಲ್ಲ ಆಸ್ತಿಕರ ಒಂದು ಸೌಭಾಗ್ಯ ಮತ್ತು ಕರ್ತವ್ಯ ಮತ್ತು ನಮ್ಮ ಹಕ್ಕಾಗಿದೆ. ಇದು ಸಾಂವಿಧಾನಿಕವಾಗೂ ಕೂಡ ಆ ಹಕ್ಕು ನಮಗಿದೆ. ರೈಟ್ ಟು ವರ್ಷಿಪ್ ಮೊದಲಾದಂತಹವುಗಳು. ಧಾರ್ಮಿಕವಾಗಿಯೂ ಕೂಡ ನಮಗೆ ಆ ಹಕ್ಕು ಭಗವಂತ ನಮಗೆ ಅದನ್ನ ಕಲ್ಪಿಸಿಕೊಟ್ಟಿದ್ದಾನೆ. ಇದನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಇವತ್ತಿಗೂ ಕೂಡ ನಾವು ಯಾರ ಜೊತೆಯಲ್ಲಿಯೂ ಕೂಡ ಆರಾಧನೆಯನ್ನ ಆಚರಿಸಲು ನಾವು ಸಿದ್ಧರಿದ್ದೇವೆ, ಅಥವಾ ಒಬ್ಬರು ಮಾಡಿದ ಮೇಲೆ ಮತ್ತೊಬ್ಬರು ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ, ಒಟ್ಟಿಗೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ, ಅಥವಾ ಇನ್ಯಾವುದೇ ಪರ್ಯಾಯ ವ್ಯವಸ್ಥೆಗಳಲ್ಲಿಯೂ ಕೂಡ ನಾವು ಅನೇಕ ವರ್ಷಗಳಿಂದಲೂ ಕೂಡ ನಮ್ಮ ಅಭಿಪ್ರಾಯಗಳನ್ನು ನಾವು ತಿಳಿಸ್ತಾ ಬಂದಿದ್ದೇವೆ. ಆದರೆ ಅವರು ಒಪ್ಪಲಿಲ್ಲ, ಇನ್ನೊಬ್ರು ಒಪ್ಪಲಿಲ್ಲ ಅಂತ ನಾವು ಕಾರಣ ಹೇಳೋದಕ್ಕಿಂತಲೂ ಭಗವಂತ ಅದಕ್ಕೆ ತಾನು ಸತ್ಯ ಸಂಕಲ್ಪ, ಅದಕ್ಕೆ ಸಂಕಲ್ಪ ಮಾಡಿ ಒಮ್ಮೆ ನಮ್ಮ ಪ್ರಾರ್ಥನೆ, ನಮ್ಮ ಒಂದು ಈ ಗೊಂದಲವನ್ನ ಪರಿಹರಿಸಬೇಕು ಅಂತ ಭಗವಂತ ಹರಿಗುರುಗಳು ಸಂಕಲ್ಪ ಮಾಡಿದರೆ ಅದು ಕ್ಷಣ ಮಾತ್ರದಲ್ಲಿ ಪರಿಹಾರವಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗೂ ಕೂಡ ಪರಮಠದವರು ನಾವು ಸೌಹಾರ್ದದಿಂದ ಮತ್ತೆ ಇಲ್ಲಿ ಸೇರಿ ಆರಾಧನೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಇವತ್ತಿಗೂ ನಾವು ಸಿದ್ಧರಿದ್ದೇವೆ, ಈಗೂ ಸಿದ್ಧರಿದ್ದೇವೆ, ಸಂಜೆಗೂ ಸಿದ್ಧರಿದ್ದೇವೆ, ನಿನ್ನೆಗೂ ಸಿದ್ಧರಿದ್ದೇವೆ, ಮೊನ್ನೆಗೂ ನಾವು ಸಿದ್ಧರಿದ್ದೇವೆ. ಯಾವತ್ತು ಬೇಕಾದರೂ ಕೂಡ ನಾವು ಯಾವ ಮಠದ ಸ್ವಾಮಿಗಳ ಜೊತೆಯಲ್ಲಿಯೂ ಕೂಡ ಪೂಜಾರಾಧನೆಗಳನ್ನ ನಾವು ನಮ್ಮ ಪೂಜೆಗಳನ್ನ ನಾವು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಸೌಹಾರ್ದಯುತವಾಗಿಯೂ ಕೂಡ ನಾವು ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ, ಇದು ಈ ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಸಂಬಂಧಪಟ್ಟಂತಹವರಿಗೂ ಮತ್ತು ಸರ್ಕಾರಿ ಅಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಇದು ಬಹುಶಃ ಇದು ಮುಟ್ಟಬಹುದು ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ನೇರವಾಗಿದ್ರೆ ನಾವೇ ಪರಮಠದವರನ್ನು ಬನ್ನಿ ನಾವೆಲ್ಲ ಸೇರಿ ಮಾಡೋಣ ಅಂತ ಕರೆದುಕೊಂಡು ಬಂದು ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಇಲ್ಲಿ ಅವರು ಇಲ್ಲವಾದ್ರಿಂದ ಇಲ್ಲಿ ಸ್ಥಳದಲ್ಲಿ, ಆದ್ದರಿಂದ ಮಾಧ್ಯಮದ ಮೂಲಕವಾಗಿ ಹೇಳ್ತಾ ಇದ್ದೇವೆ. ಇವತ್ತಿಗೂ ಕೂಡ ನಾವು ಯಾವುದೇ ಗದ್ದಲ, ಗೊಂದಲ, ಗಲಾಟೆ, ಬಡದಾಟವಿಲ್ಲದೆ ನಾವೆಲ್ಲರೂ ಕೂಡ ಸೌಹಾರ್ದವಾಗಿ ಶಾಂತಿಯುತವಾಗಿ ಮಾಡೋಣ. ಭಗವಂತ ಹರಿಗುರುಗಳು ಪೂಜೆಯನ್ನು ಸ್ವೀಕಾರ ಮಾಡಲು ಎಷ್ಟು ಜನ ಪೂಜೆ ಮಾಡಿದರೂ ಕೂಡ ಸ್ವೀಕಾರ ಮಾಡಲು ಅವರು ಸಿದ್ಧರಿದ್ದಾರೆ, ಸಮರ್ಥರಿದ್ದಾರೆ. ಪೂಜೆ ಮಾಡುವಂತಹವರು ನಾವು ಸಿದ್ಧರಾಗಬೇಕೇ ಹೊರತು ಸ್ವೀಕಾರ ಮಾಡಲು ಅವರು ಸಿದ್ಧರಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಈ ಮೂಲಕವಾಗಿ ನಾವು ಎಲ್ಲರಿಗೂ ತಿಳಿಸ್ತಾ ಇದ್ದೇವೆ. ಇದು ಸಂಭ್ರಮದ ಆಚರಣೆ ಅಲ್ಲ, ಅಥವಾ ವಿಜಯೋತ್ಸವವೂ ಅಲ್ಲ, ಅಥವಾ ಮತ್ಯಾವುದೇ ಅಹಂಕಾರ ಮಮಕಾರಗಳಿಂದ ಬೀಗುವಂತಹ ಕಾರ್ಯಕ್ರಮವೂ ಅಲ್ಲ. ಒಂದು, ನಮ್ಮ ಪ್ರಿಯ ವಿದ್ಯಾರ್ಥಿಗಳು ಈ ಮರಣವನ್ನು ಹೊಂದಿರತಕ್ಕಂತಹದ್ದು, ಅವರ ಆತ್ಮಕ್ಕೆ ಸದ್ಗತಿ ಆಗಲಿ ಅಂತ ಪ್ರಾರ್ಥಿಸುವಂತಹದ್ದು. ಇನ್ನು ಧಾರ್ಮಿಕ ವಿಧಿವಿಧಾನಗಳನ್ನ ಸಾಂಕೇತಿಕವಾಗಿ ನಾವಿಲ್ಲಿ ಆರಾಧನಾ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ. ವೈಯಕ್ತಿಕವಾಗಿ ಯಾವುದೇ ಜೈಕಾರಗಳನ್ನ, ವೈಭವವನ್ನ, ಪುಷ್ಪಮಾಲೆಗಳನ್ನ ಅಥವಾ ಯಾವುದೇ ಸನ್ಮಾನಗಳನ್ನ
ಯಾವುದನ್ನು ಕೂಡ ನಾವು ಸ್ವೀಕರಿಸೋದಿಲ್ಲ. ಯಾಕೆ ಹೇಳಿದ್ರೆ ನಮಗೆ ಎಲ್ಲದಕ್ಕಿಂತಲೂ ಕೂಡ ಮಿಗಿಲಾದದ್ದು ನಮ್ಮ ಧರ್ಮ, ನಮ್ಮ ಆಶ್ರಮೋಚಿತ ಧರ್ಮ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ. ಈಗ ನಮ್ಮ ಅದರಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಮಾಜದ, ನಮ್ಮ ಸಿದ್ಧಾಂತದ, ನಮ್ಮ ಧರ್ಮದ ಮುಂದಿನ ನಂದಾದೀಪಗಳು, ಅವುಗಳು ನಂದಿದಾಗ ನಾವು ಯಾವುದನ್ನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ನಾವು ಗದ್ಗದ ಕಂಠವಾಗಿದ್ದೇವೆ. ಆದ್ದರಿಂದ ಆ ವಿದ್ಯಾರ್ಥಿಗಳಿಗೆ ಸದ್ಗತಿ ಆಗಲಿ. ಇಲ್ಲಿ ನೀವು ನೆರೆದಂತಹವರೆಲ್ಲರೂ ಕೂಡ ಭಗವಂತನಲ್ಲಿ, ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಶ್ರೀಮಠದ ಶಿಷ್ಯರು, ಭಕ್ತರು ದೇಶದ ಉದ್ದದ ಅಗಲದಿಂದಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳಿಂದ ನೀವೆಲ್ಲ ಆಗಮಿಸಿದ್ದೀರಿ. ಎಲ್ಲರಿಗೂ ಕೂಡ ಕ್ಷೇಮವಾಗಲಿ, ಎಲ್ಲರಿಗೂ ಕೂಡ ಭಗವಂತನ ಗುರುಗಳ ಅನುಗ್ರಹವಾಗಲಿ. ನಮ್ಮ ಶ್ರೀಮಠದ ದೀಕ್ಷೆಯಿಂದ ನೀವೆಲ್ಲ ಈ ಸಂತಸದ ಒಂದು ಆರಾಧನೆ ಅಂತ ನೀವೆಲ್ಲ ಬಂದಿದ್ದೀರಿ. ಇಂತಹ ಸಂದರ್ಭದಲ್ಲಿ ನಿಮಗೂ ಕೂಡ ತುಂಬಾ ನೋವಾಗಿದೆ, ಮತ್ತೆ ದಿಗ್ಭ್ರಾಂತರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಧೈರ್ಯವನ್ನು ನೀಡಲಿ, ಮತ್ತೆ ಪ್ರಾರ್ಥನೆ ಮಾಡುವಂತಹ ಒಂದು ಅವಕಾಶವನ್ನ, ಅನುಕೂಲತೆಯನ್ನ ನಿಮಗೆಲ್ಲ ನೀಡಲಿ ಅಂತ ಹೇಳ್ತಾ, ಇನ್ನು ಇದಕ್ಕಿಂತಲೂ ಹೆಚ್ಚು ನಾವು ಮಾತನಾಡಲಿಕ್ಕೆ ಈ ಸಂದರ್ಭದಲ್ಲಿ ನಮ್ಮಿಂದ ಆಗೋದಿಲ್ಲ. ಹಾಗಾಗಿ ಶ್ರೀಮಠದ ಏನು ಸಂಸ್ಥಾನದ ಪೂಜೆ ಆಗಬೇಕು, ಅದನ್ನ ನಾವು ಕೇವಲ ಧಾರ್ಮಿಕವಾಗಿ ಇಲ್ಲಿ ಆಚರಿಸ್ತಾ, ಯಾವುದೇ ಲೌಕಿಕ ಉತ್ಸವ ಅಥವಾ ಲೌಕಿಕ ಕಾರ್ಯಕ್ರಮಗಳನ್ನ ನಾವು ಎಲ್ಲವನ್ನೂ ಕೂಡ ಈ ಸದ್ಯಕ್ಕೆ ಎಲ್ಲವನ್ನೂ ರದ್ದು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಮತ್ತೊಮ್ಮೆ ಹೇಳ್ತೇವೆ, ಆ ಮಕ್ಕಳ ಪೋಷಕರ ಎಲ್ಲ ರೀತಿಯಾದಂತಹ ಬೆಂಬಲಕ್ಕೆ, ಧೈರ್ಯಕ್ಕೆ ನಾವಿದ್ದೇವೆ. ಒಂದೇ ಆ ಪ್ರಾಣಗಳನ್ನು ಮಾತ್ರ ತಂದುಕೊಳ್ಳಿಕ್ಕೆ ನಮ್ಮಿಂದ ಆಗೋದಿಲ್ಲವೇ ಹೊರತು ಬಾಕಿ ಎಲ್ಲ ರೀತಿಯಲ್ಲೂ ಕೂಡ ಮಠ ಅವರ ಜೊತೆಯಲ್ಲಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲರೂ ಕೂಡ ಒಂದು ಶಾಂತಿ ಮಂತ್ರವನ್ನು ಹೇಳುವ ಮೂಲಕ ಅವರಿಗೆ ಸದ್ಗತಿಯನ್ನು ಕೋರೋಣ. ಓಂ ಶಾಂತಿ ಶಾಂತಿ ಶಾಂತಿ.